ಮಹಾದಾನಿಗಳ ಮಾನವೀಯತೆಯ ಸ್ಟೋರಿ. ಭಾರತದ ಕುಟುಂಬದ ದಾನದ ಕತೆ ಕೇಳಿದ್ರೆ ಶಾಕ್ ಆಗ್ತೀರಾ. ಕುಟುಂಬಸ್ಥರು ದಿನಕ್ಕೆ 27 ಕೋಟಿ ದಾನವನ್ನ ಮಾಡ್ತಾ ಇದ್ದಾರೆ. ಕೋಟಿ ದಾನವನ್ನ ಮಾಡುವ ಭಾರತೀಯ ಮುಸ್ಲಿಂ ಕುಟುಂಬ. ಕಷ್ಟ ಬಂದ್ರು 3 ತಲೆಮಾರುಗಳಿಂದ ಅವರ ದಾನ ನಿಂತೇ ಇಲ್ಲ. ಎಸ್, ಇದು ಬೇಕು ನಮ್ಮ ಭಾರತಕ್ಕೆ. ಇಂಥ ದಾನಿಗಳು ಬೇಕು ನಮ್ಮ ಭಾರತಕ್ಕೆ. ಬಾಕಿ ವಿಚಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಬಿಟ್ಟು ಈ ವಿಚಾರಗಳಿಗೆ ಕಾನ್ಸಂಟ್ರೇಟ್ ಮಾಡಿ. ಈ ಒಂದು ಕುಟುಂಬ 27 ಕೋಟಿ ದಾನವನ್ನ ಮಾಡ್ತಾ ಇದೆ. ಒಂದು ದಿನಕ್ಕೆ 27 ಕೋಟಿ ದಾನವನ್ನ ಮಾಡ್ತಾನೆ ಬಂದಿದೆ. ಕಷ್ಟ ಬಂದ್ರೂ ಕೂಡ 3 ತಲೆಮಾರುಗಳಿಂದ ಇವರು ದಾನ ಮಾಡೋದನ್ನ ನಿಲ್ಲಿಸೇ ಇಲ್ಲ. ಯಾವ್ದಾ ಕುಟುಂಬ? ಭಾರತದಲ್ಲಿ ಎಲ್ಲಿದೆ? ಅಂಬಾನಿ, ಅದಾನಿ ಎಲ್ಲರೂ ಕೂಡ ಈ ಕುಟುಂಬ ನೋಡಿ ಕಲಿಬೇಕು. ಭಾರತದ ಕುಟುಂಬದವರ ದಾನದ ಕತೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್, ಕೋಟಿ ದಾನವನ್ನ ಮಾಡ್ತಾ ಇದೆ ಈ ಒಂದು ಕುಟುಂಬ. ನಾನು ಆಗ್ಲೇ ಹೇಳ್ದಾಗೆ ಅಂಬಾನಿನೂ ಈ ಒಂದು ಸ್ಟೋರಿಯನ್ನ ನೋಡ್ಬೇಕು, ಅದಾನಿನೂ ಈ ಸ್ಟೋರಿಯನ್ನ ನೋಡ್ಬೇಕು. ಪ್ರತಿಯೊಬ್ಬ ಶ್ರೀಮಂತರು ಕೂಡ ಇದೊಂದು ಸ್ಟೋರಿಯನ್ನ ನೋಡ್ಬೇಕು. ಭಾರತದ ಅತಿ ದೊಡ್ಡ ಮುಸ್ಲಿಂ ಕುಟುಂಬದ ಆಸಕ್ತಿದಾಯಕ ಸ್ಟೋರಿ. 1947ರಲ್ಲಿ ಭಾರತ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಜಿನ್ನಾ ಕರೆದಿದ್ರಂತೆ. ತಾವು ಹುಟ್ಟಿದಂತಹ ಭಾರತವನ್ನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದಂತಹ ಕುಟುಂಬ ಇದು. ಈ ಮುಸ್ಲಿಂ ಕುಟುಂಬದವರ ಹೆಸರು ಅಜೀಂ ಪ್ರೇಮ್ಜಿ ಕುಟುಂಬ. 2020-21ರ ಅವರ ಆರ್ಥಿಕ ಆದಾಯ 9,713 ಕೋಟಿ. ಭಾರತದಲ್ಲೇ ಹೆಚ್ಚು ದಾನ ಮಾಡುವ ಕುಟುಂಬ ಇವ್ರದ್ದು. ಮೂಲತಃ ದೆಹಲಿಯವರು ಇವರು. ಎಸ್, ಹೌದು. ಇವರನ್ನ 1947ರಲ್ಲಿ ಭಾರತ ಏನು ವಿಭಜನೆ ಆಯ್ತಲ್ಲ, ಆ ಒಂದು ಸಮಯದಲ್ಲಿ ಪಾಕಿಸ್ತಾನಕ್ಕೆ ಜಿನ್ನಾ ಅವ್ರು ಕರೆದಿದ್ರಂತೆ, ಬನ್ನಿ ನಮ್ಮ ಜೊತೆಗೆ ಅಂತ. ಆದ್ರೆ ಅವ್ರು ಹೇಳಿದ್ದು ಒಂದೇ, ಏನು ಅಂತಂದ್ರೆ, ಇಲ್ಲ ನಾವು ಬರೋದಿಲ್ಲ, ಯಾಕಂದ್ರೆ ಭಾರತದಲ್ಲಿ ಹುಟ್ಟಿ ಬೆಳೆದಿದ್ದೀವಿ. ಈಗಿನ ಒಂದಿಷ್ಟು ಮುಸ್ಲಿಮರು ಈ ಸ್ಟೋರಿಯನ್ನ ನೋಡ್ಬೇಕು. ಯಾಕಂತಂದ್ರೆ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ, ಭಾರತದಲ್ಲಿ ಬೆಳೆದಿದ್ದೀವಿ. ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಅಭಿಮಾನ ಇದೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಅಭಿಮಾನ ಇಲ್ಲವೇ ಇಲ್ಲ. ಸೊ ಈ ಸ್ಟೋರಿಗಳನ್ನ ಪ್ರತಿಯೊಬ್ಬ ಭಾರತೀಯರು ನೋಡ್ಬೇಕು. ಹಿಂದೂಗಳು ಇದನ್ನು ನೋಡ್ಬೇಕು, ಮುಸ್ಲಿಮರು ನೋಡ್ಬೇಕು. ಯಾಕಂತಂದ್ರೆ ಮುಸ್ಲಿಮರು ಬರೀ ದ್ವೇಷವನ್ನ ಹುಟ್ಟಿಸ್ತಾರೆ ಅನ್ನೋರು ಕೂಡ ಈ ಸ್ಟೋರಿಯನ್ನ ನೋಡ್ಬೇಕು. 27 ಕೋಟಿ ರೂಪಾಯಿ ಒಂದು ದಿನಕ್ಕೆ ದಾನವಾಗಿ ಕೊಡ್ತಾ ಇದೆ ಮುಸ್ಲಿಂ ಕುಟುಂಬ ಅಂತಂದ್ರೆ ನೀವು ಯೋಚನೆ ಮಾಡಿ. ಎಲ್ಲರೂ ಕೆಟ್ಟೋರಲ್ಲ, ಕೆಲವೊಬ್ರು ಒಳ್ಳೆಯವರು ಇರ್ತಾರೆ.